ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಮತ್ತು ಅಡುಗೆ ಕಲಿಯೋರು ಕೂಡ ಮಾಡ್ಕೋಬೋದು. ಚಿಕನ್ ಪೆಪ್ಪರ್ ಟ್ರೈ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬನ್ನಿ ಏನೇನು ಹಾಕೋದು ಅಂತ. ಮೊದಲಿಗೆ ನಾನು ಚಿಕನ್ಗೆ ಅರಿಶಿನ ಮತ್ತು ಉಪ್ಪು ಚಿಲ್ಲಿ ಪೌಡ್ರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡ್ಕೋತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೂ ಉಪ್ಪು ಹಾಕೋತೀವಿ. ಮತ್ತು ಚಿಲ್ಲಿ ಪೌಡ್ರು, ಇದಕ್ಕೆ ಪೆಪ್ಪರ್ ಪೌಡ್ರೂ ಹಾಕ್ತೀನಿ, ಚಿಲ್ಲಿ ಪೌಡ್ರು ಹಾಕಿ ಮಾಡ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವೆಲ್ಲ ಕಟ್ ಮಾಡ್ಕೊಳೋ ಅಷ್ಟರಲ್ಲಿ ಇದೆಲ್ಲ ಪ್ಲೇಟ್ ಮುಚ್ಚಿ ಕಲಸಿಬಿಟ್ಟು ಪ್ಲೇಟ್ ಮುಚ್ಚಿ ಇಡೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಪೀಸಸ್ಗೆ. ತುಂಬ ಈಸಿಯಾಗಿರುತ್ತೆ. ಟೇಸ್ಟ್ ಈಸಿಯಾಗಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಮಾಡಿ. ರಸಮು, ಅನ್ನ, ಸಾಂಬಾರು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ. ಇದು ನೋಡಿ, ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡೋಣ. ನೋಡಿ, ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಚಿಕ್ಕ ಪೀಸ್ ಕಟ್ ಮಾಡ್ಕೋತೀನಿ. ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೋತೀನಿ. ನೋಡಿ, ಪ್ಯಾನ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ 1-2 ಸ್ಪೂನು. ಮತ್ತು ಬೆಳ್ಳುಳ್ಳಿ ಶುಂಠಿ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಇವಾಗ ಹಾಕ್ತಾಯಿದ್ದೇನೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ, ಹಸಿ ಕರ್ಬೇವಿನ ಸೊಪ್ಪು. ಇದಕ್ಕೆ ಇವಾಗ ನೀವು ಗ್ರೀನ್ ಚಿಲ್ಲಿ ಆದರೂ ಹಾಕೋಬೋದು. ನಾನು ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡ್ತಾಯಿದ್ದೇನೆ. ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅದನ್ನು ಚಿಕನ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕದೆ ಎಣ್ಣೆದಲ್ಲೇ ಇದು ಬೇಯಿಸ್ಕೋಬೇಕು, ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲಿ ಮಾಡಿ ಗೊತ್ತಾಗುತ್ತೆ, ನೀವೇ ಪದೇ ತಿಂತೀರಾ. ಚಿಕನ್ ಪೆಪ್ಪರ್ ಡ್ರೈ ತುಂಬ ಬೇಗನೂ ಆಗುತ್ತೆ. ಒಂದು 5 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಕ್ಕೋಬಿಟ್ರೆ ತುಂಬ ಬೇಗ ಆಗುತ್ತೆ, ಒಂದು 5 ನಿಮಿಷದಲ್ಲಿ. ನೋಡಿ, ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ. 1/2 ಸ್ಪೂನ್ ಅಷ್ಟೇ ನಾನು ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರು. ನೀವು ಚಿಲ್ಲಿ ಪೌಡ್ರು ಬೇಡ ಅಂತ ತಿನ್ನಲ್ಲ ಅನ್ನೋರು ಪೆಪ್ಪರ್ ಪೌಡ್ರನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಚಿಲ್ಲಿ ಪೌಡ್ರೂ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋಣ ಇದು ಸ್ಟೀಮಲ್ಲಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಇಡೋಣ. ಇದು ನಾವು ನೀರು ಹಾಕಿ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಸ್ಟೀಮಲ್ಲಿ ನಾನು ಮಾಡ್ತಿರೋದು, ಎಣ್ಣೆದಲ್ಲೇ ಮಾಡ್ತಿರೋದು. ಲಿಡ್ ಕ್ಲೋಸ್ ಮಾಡಿರ್ತಾಯಿದ್ದೀನಿ. ನೋಡಿ, ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂತಾ ಇದೆ. ಇವಾಗ 60% ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು ಇವಾಗ. ನೋಡಿ, ಎಣ್ಣೆಲ್ಲ ಸೈಡೆಲ್ಲ ಬಿಟ್ಕೋತಾ ಇದೆ. ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ನಾನು ಕೊನೆಯಲ್ಲಿ ಯಾಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಅಂದರೆ, ತಿನ್ನೋವಾಗ ಈರುಳ್ಳಿ ಚಿಕನ್ ಜೊತೆಗೆ ಬಾಯಿಗೆ ಸಿಕ್ಕರೆ ತುಂಬ ಟೇಸ್ಟಾಗಿ ಬರುತ್ತೆ. ನಾವು ಎಣ್ಣೆದಲ್ಲೇ ಫ್ರೈ ಮಾಡಿದ್ರೆ ಫುಲ್ ಮ್ಯಾಶ್ ಆಗೋಗುತ್ತೆ, ಮೆತ್ತಗಾಗೋಗಿರುತ್ತೆ. ಇವಾಗ ಕೊನೆಯಲ್ಲಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಚಿಕನ್ ಜೊತೆಗೆ ಈರುಳ್ಳಿ ತಿನ್ನೋಕ್ಕೆ. ಒಂದು ಸ್ವಲ್ಪನೂ ನೀರು ಹಾಕ್ತಾಯಿಲ್ಲ, ಹಂಗೆ ನಾನು ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಆಲ್ಮೋಸ್ಟ್ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಸ್ವಲ್ಪ ಈರುಳ್ಳಿ ಬೇಯಬೇಕಿದು. ನೋಡಿ, ಈ ಥರನೇ ಫ್ರೈ ಮಾಡ್ಕೋತೀನಿ ನಾನು. ನೋಡಿ, ಈರುಳ್ಳಿ ಚಿಕನ್ನು ಈಕ್ವಲಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ, ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ.
ನೋಡಿ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಮೇಲೆಗಡೆ. ಕರ್ಬೇವಿನ ಸೊಪ್ಪು ನಾನು ಸ್ಟಾರ್ಟಿಂಗು ಸ್ವಲ್ಪ ಹಾಕಿದೆ, ಇವಾಗ ಕೊನೆಯದಾಗೂ ಹಾಕಿದ್ರೆ ಬಾಯಿ ಸಿಕ್ಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ. ಬ್ಯಾಚುಲರ್ಸು ಮತ್ತು ಇವಾಗ ಅಡುಗೆ ಕಲಿಯೋರು ತುಂಬ ಬೇಗ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಶೇರ್ ಮಾಡಿ ಆದಷ್ಟು. ಈ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ. ಯಮ್ಮಿಯಾದ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಥ್ಯಾಂಕ್ ಯು.